ಇನ್ನು ದೆಹಲಿಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ನಾಗರಾಜ್ ಯಾದವ್, ಕಾಂಗ್ರೆಸ್ ಮುಖಂಡ ನಾಗರಾಜ್ ಯಾದವ್ ಅವರು ಕೂಡ ಮಾತನಾಡಿದ್ದಾರೆ. ಅದೇ ರೀತಿ ಶಿವರಾಜ್ ತಂಗಡಗಿ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ದೆಹಲಿಯ ಕರ್ನಾಟಕ ಭವನದ ಬಳಿ ಎಂಎಲ್ಸಿ ನಾಗರಾಜ್ ಯಾದವ್ ಅವರಿದ್ದಾರೆ. ಸರ್, ಈಗ ಒಂದು ಗೊಂದಲ ಅಂತೂ ಇತ್ತು. ನವೆಂಬರ್ನಿಂದ ಸಿಎಂ ಬದಲಾವಣೆ ಆಗಲ್ಲ, ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ಎಕ್ಸ್ಪೆನ್ಷನ್ ಆಗುತ್ತೆ, ಈ ತರ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಸದ್ಯದ ಮಟ್ಟಿಗೆ ಇವತ್ತು 11 ಗಂಟೆಗೆ ಸಭೆ ಇರುವಂತದ್ದು. ನೀವು ಯಾವ ತರ ನೋಡ್ತಾ ಇದ್ರೆ, ಏನ್ ಔಟ್ಕಮ್ ಆಗ್ಬಹುದು, ಏನ್ ಮಾತುಕತೆ ಆಗಬಹುದು ನಿಮ್ ನಿರೀಕ್ಷೆ ಪ್ರಕಾರ? ನಮ್ಮ ಕಾಂಗ್ರೆಸ್ ಅಲ್ಲಿ ಎಲ್ಲೂ ಗೊಂದಲ ಇಲ್ಲ. ಯಾರೋ ಕೆಲವು ಮಾಧ್ಯಮಗಳು ಗೊಂದಲನ ಮಾಡಿಕೊಂಡು ನಡೆಸ್ತಾ ಇರ್ಬೋದೇನೋ. ಖಂಡಿತವಾಗ್ಲೂ ಗೊಂದಲ ಇಲ್ಲ. ಇಬ್ಬರು ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೂಡಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅವರಿಬ್ಬರು ಒಟ್ಟಿಗೆ ಅಣ್ಣ ತಮ್ಮಂದ್ರೆ ಕೆಲಸ ಮಾಡ್ತಾರೆ. ಅದು ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ನನಗೆ ಅರ್ಥ ಆಗೋದಿಲ್ಲಪ್ಪ. ಐ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್ ಆನ್ ದಟ್ ಮ್ಯಾಟರ್. ಹೈಕಮಾಂಡ್ ಎಲ್ಲವೂ ಹೈಕಮಾಂಡ್ ಗೊತ್ತಿರೋರೆ. ವಿಶೇಷ ಏನಂದ್ರೆ ಖರ್ಗೆ ಸಾಹೇಬರು ಕರ್ನಾಟಕದವರೇ. ಎಲ್ಲಾ ವಿಚಾರಗಳು ಗೊತ್ತಿರತಕ್ಕಂಥದ್ದು. ಗೊಂದಲದ ಪ್ರಶ್ನೆ ಎಲ್ಲಿ ಬರ್ತದೆ? ಗೊಂದಲ ಏನಾದಿದ್ರೆ ಬಿಜೆಪಿಯಲ್ಲಿ ಜೆಡಿಎಸ್ ಅಲ್ಲಿ ಮಾತ್ರ ಗೊಂದಲ ಇರಬೇಕು. ಗೊಂದಲ ಇದೆ ಅಂತ ಸರ್ ಗೊಂದಲ ಇದೆ ಅಂತ ಈಗಾಗಲೇ ಆಗಿರುವಂತ ಸಣ್ಣ ಪುಟ್ಟ ಗೊಂದಲವನ್ನ ಹೈಕಮಾಂಡ್ ಬಗೆಹರಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಇರಬಹುದು, ಬೇರೆ ನಾಯಕರು, ಪರಮೇಶ್ವರ್ ಅವರು ಇರಬಹುದು, ಎಲ್ಲರೂ ಹೇಳಿದ್ದಾರೆ. ಯಾಕಂದ್ರೆ ಸಣ್ಣದೊಂದು ಸ್ಟ್ಯಾನ್ಸ್ ಆದಂತ ಸಂದರ್ಭದಲ್ಲಿ ಹೈಕಮಾಂಡ್ ಶುಡ್ ಇಂಟರ್ಫಿಯರ್. ಇಲ್ಲಪ್ಪ, ನೀವಿಬ್ರು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಹೋಗ್ಬೇಕು ಅಂತ. ನೋ ಅದೇ ಗೊಂದಲ ಅನ್ನೋದಿಲ್ಲ. ಎಲ್ಲರ ಅನಿಸಿಕೆ ಒಂದೇ. ರಾಜ್ಯದಲ್ಲಿ ಕಾಂಗ್ರೆಸ್ನ ಸದೃಢವಾಗಿ ಕಟ್ಟಬೇಕು, ಅದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು, ಮತ್ತು ದೇಶದ ಎಲ್ಲ ಕಡೆ ಕಾಂಗ್ರೆಸ್ನ ಕಟ್ಟಬೇಕು ಅಂತಂದ್ರೆ ಇರ್ತಕ್ಕಂಥ ಜಾಗಗಳನ್ನು ಸದೃಢಪಡಿಸಬೇಕು ಅಂತ ಕೆಲಸ ಮಾಡ್ತಿದ್ದಾರೆ. ಹೊರತು ಈಗ ಇಷ್ಟೆಲ್ಲ ನೀಡ್ತಾ ಇರ್ತಕ್ಕಂಥ ರಾಜ್ಯಸಭಾ ಟಿಕೆಟ್ ಇರ್ಬೋದು, ಎಂಎಲ್ಸಿಗಳಿರ್ಬೋದು, ಆರ್ಗನೈಸೇಷನ್ ಸದೃಢಗೊಳಿಸಬೇಕು, ಇದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಹೊರತು ಲೀಡರ್ಶಿಪ್ ಗೊಂದಲ ಯಾರಿಗೂ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕ್ಲಾರಿಟಿ ಇದೆ, ಸಿದ್ದರಾಮಯ್ಯ ಸಾಹೇಬ್ ಅವ್ರಿಗೂ ಕ್ಲಾರಿಟಿ ಇದೆ, ಕಾರ್ಯಕರ್ತರಿಗೂ ಕ್ಲಾರಿಟಿ ಇದೆ. ಸಿಎಂ ಡಿಸಿಎಂಗೆ ಬುಲಾವ್ ಬಂದಿತ್ತು, ಅದ್ರ ಜೊತೆಗೆ ಇನ್ನೊಂದು ಜನ ಎಂಎಲ್ಸಿಗಳು ಬಂದಿದ್ದೀರಾ, ಒಂದಿಷ್ಟು ಜನ ಸಚಿವಾಕಾಂಕ್ಷಿಗಳು ಬಂದಿರಾ. ಈ ನಗುವಲ್ಲಿ ಅರ್ಥ ಆಗ್ತಿದೆ ನೀವು ಕೂಡ ಸಚಿವಾಕಾಂಕ್ಷಿ ಹೌದು ಅಂತ. 100% 224 ಜನನು ಆಸ್ಪಿರೆಂಟ್ಗಳೇ. ಯಾವುದಕ್ಕೆ? ಮಂತ್ರಿಮಂಡಲಕ್ಕೆ ಕೇಳ್ತಾರೆ. ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೇಳ್ತಾರೆ. ನಾವು ಎಂಎಲ್ಸಿಗಳು ಕೇಳ್ತೀವಿ. ನಮ್ಗೆ ಅವಕಾಶಗಳು ಸಿಕ್ಕಿಲ್ಲ ಅಸೆಂಬ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ಕೌನ್ಸಿಲ್ ಕೆಲಸ ಮಾಡ್ತಾ ಇದ್ವಿ, ಪಕ್ಷದಲ್ಲೂ ಕೆಲಸ ಮಾಡ್ತಾ ಇದ್ವಿ. ನಮಗೆಲ್ಲ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಐಡಿಯಾಲಜಿ ಆಫ್ ಕಾಂಗ್ರೆಸ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಕಂಟೆಂಡರ್ಸ್ ಫಾರ್ ಟಿಕೆಟ್ ಫಾರ್ ಮಿನಿಸ್ಟ್ರಿ. ಇವತ್ತು ಮಿನಿಸ್ಟರ್ಶಿಪ್ ಬ್ಯಾಟಿಂಗ್ ಮಾಡ್ತೀರಾ? ಮಿನಿಸ್ಟರ್ಶಿಪ್ ಕೇಳ್ತೀವಿ. ಅದು ಆಗಲಿಲ್ಲ ರಾಜ್ಯಸಭಾನು ಟಿಕೆಟ್ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ಇವತ್ತು ಯಾರ್ಯಾರ ಜೊತೆ ನಿಮ್ಮ ಮೀಟಿಂಗ್ ಇದೆ ಸರ್? ನಿನ್ನೆ ಖರ್ಗೆ ಸಾಹೇಬರ ಭೇಟಿಯಾಗಿ ಬಂದಿದ್ದೀವಿ, ಮುಖ್ಯಮಂತ್ರಿಗಳನ್ನ ಕೇಳಿದ್ದೀವಿ, ವರಿಷ್ಠರೆಲ್ಲರೂ ಭೇಟಿ ಆಗ್ತೀವಿ ನಾವು. ಆದ್ರೆ ಒಂದು ತಿಳ್ಕೋಬೇಕು, ನಾವು ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ. ಇದನ್ನ ಒಂದಿಷ್ಟು ಮಾಧ್ಯಮಗಳು ಮಾತ್ರ ಸೃಷ್ಟಿ ಮಾಡಿದ್ದು ಅಂತ ವಾಪಸ್ ನಾಗರಾಜ್ ಯಾದವ್ ಅವರು ಕೂಡ ಹೇಳಿರುವಂತದ್ದು. ಈಗಾಗಲೇ ಒಂದು ಹಂತದ ಮಾಹಿತಿಯನ್ನ ನೀಡಬೇಕಾಯಿತು ಅಂದ್ರೆ ಅನೇಕ ಜನ ಎಂಎಲ್ಸಿಗಳು ಬಂದಿದ್ದಾರೆ, ಎಂಎಲ್ಸಿ ಆಗಬೇಕಾಗಿರೋರು ಬಂದಿದ್ದಾರೆ, ಎಂಎಲ್ಸಿ ಆಕಾಂಕ್ಷಿಗಳು ಬಂದಿದ್ದಾರೆ, ರಾಜ್ಯಸಭಾ ಆಕಾಂಕ್ಷಿಗಳು ಬಂದಿದ್ದಾರೆ, ಮಿನಿಸ್ಟರ್ಶಿಪ್ ಆಕಾಂಕ್ಷಿಗಳು ಬಂದಿದ್ದಾರೆ. ಇವತ್ತು 11 ಗಂಟೆ ಸಭೆಯ ನಂತರ ಏನೆಲ್ಲ ಆಗುತ್ತೆ, ಆ ಸಭೆಯ ತೀರ್ಮಾನದ ಮೇಲೆ ಇಷ್ಟು ಜನರ ನಿರ್ಧಾರ ಅಥವಾ ಇಷ್ಟು ಜನರ ರಾಜಕೀಯ ಭವಿಷ್ಯದ ನಿರ್ಧಾರ ಅಡಗಿರಬಹುದಂತೂ ನಾವು ಈ ಸದ್ಯಕ್ಕೆ ನೋಡಬಹುದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮುಖೇಶ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ದೆಹಲಿ. ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್. ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ. ಇದಕ್ಕೆ ನಾವೇನು ಹೋಗೋದಿರಲ್ಲ, ನಮ್ಮನ್ನೇನು ಕರೆದಿಲ್ಲ. ಹೋಗಿ ನಮ್ಮ ನಾಯಕರಿಗೆ ಭೇಟಿ ಆಗಲ್ಲ. ಹೋಗಿದ್ದೀವಿ, ಅವ್ರಿಗೊಂದು ನಮಸ್ಕಾರ ಮಾಡಿ ಬರೋದು ನಮ್ಮ ಕರ್ತವ್ಯ. ಅದಕ್ಕೆ ನಾನು ಹೊರಟಿದ್ದೀನಿ. ಹೋಗಿ ಭೇಟಿಯಾಗಿ ಬರ್ತೀವಿ. ಗೊಂದಲ ಅನ್ನೋದೇ ಇಲ್ಲ, ತೆರೆ ಬೀಳೋದಲ್ಲಿ ಬಂತು. ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ. ಸಹಜವಾದಂತದ್ದು. ಅಧಿಕಾರದಾಗಿದ್ದ ನಾಯಕತ್ವದ್ದು ಮತ್ತೊಂದು ಚರ್ಚೆ ಆಗೋದು ಸಹಜ. ಅದಕ್ಕೆ ಗೊಂದಲ ಅನ್ನಕ್ಕೆ ಯಾಕೆ ಹೋಗ್ತೀರಿ? ಆ ಗೊಂದಲ ಅನ್ನೋ ಪ್ರಶ್ನೆ ಇಲ್ಲ. ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ. ನಮ್ಮ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತೈತಿ. ಅದನ್ನೆಲ್ಲ ನಿರ್ಧಾರ ತಗೊಳೋದು ಹೈಕಮಾಂಡ್. ಗೊಂದಲ ತೆರೆ ಯಾಕೆ ಅನ್ನಕತ್ತೀರಿ? ನೀವ್ಯಾಕೆ ಮಾಧ್ಯಮದವ್ರು ಯಾಕೆ ಗೊಂದಲ ಅನ್ನಕತ್ತೀರಿ? ನಮ್ಮಲ್ಲ ಗೊಂದಲನೇ ಇಲ್ಲ, ಮತ್ತೆ ನೀವಾಗ ಗೊಂದಲ ಅಂತ ಹೇಳಕತ್ತೀರಿ. ನಮ್ಮಲ್ಲೇ ಗೊಂದಲ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಏನ್ ನಿರ್ಧಾರಗಳು ಮತ್ತೊಂದು ಈಗ ಸಹಜವಾಗಿ 3-4 ಬಹಳ ಪ್ರಮುಖವಾದಂತ ವಿಚಾರಗಳು ಅದಾವ. ರಾಜ್ಯಸಭಾದ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, SIR ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ. ಅದ್ರ ಜೊತೆಗೆ ಇದು ಒಂದು ಸಬ್ಜೆಕ್ಟ್. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅನ್ನೋದು ಸಹಜವಾಗಿ ಶಾಸಕರ ಅಪೇಕ್ಷೆ ಪಡೋದು ಸಹಜವಾದಂತ ಪ್ರಕ್ರಿಯೆ. ಅಂತವೆಲ್ಲ ಗೊಂದಲ ಅನ್ನಕ್ ಹೋಗ್ಬಿಡ್ರಿ. ನಮ್ಮ ಪಾರ್ಟಿ ಒಳಗೆ ಗೊಂದಲ ಅನ್ನೋ ಪ್ರಶ್ನೆ ಇಲ್ಲ. ಏನಂತ ಸತೀಶ್ ಅಣ್ಣವರು ಹಿರಿಯ ಸಚಿವರು, ಅವರಷ್ಟು ನಾನು ಹಿರಿಯ ಅಲ್ಲ. ನನಗಿದ್ದ ಮಾಹಿತಿ ಪ್ರಕಾರ ಗೊಂದಲ ಇಲ್ಲ. ಇನ್ನು ದೆಹಲಿಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ನಾಗರಾಜ್ ಯಾದವ್, ಕಾಂಗ್ರೆಸ್ ಮುಖಂಡ ನಾಗರಾಜ್ ಯಾದವ್ ಅವರು ಕೂಡ ಮಾತನಾಡಿದ್ದಾರೆ. ಅದೇ ರೀತಿ ಶಿವರಾಜ್ ತಂಗಡಗಿ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ.
ದೆಹಲಿಯ ಕರ್ನಾಟಕ ಭವನದ ಬಳಿ ಎಂಎಲ್ಸಿ ನಾಗರಾಜ್ ಯಾದವ್ ಅವರಿದ್ದಾರೆ. ಸರ್, ಈಗ ಒಂದು ಗೊಂದಲ ಅಂತೂ ಇತ್ತು, ನವೆಂಬರ್ನಿಂದ ಸಿಎಂ ಬದಲಾವಣೆ ಆಗಲ್ಲ, ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ, ಎಕ್ಸ್ಪೆನ್ಷನ್ ಆಗುತ್ತೆ, ಈ ತರ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಸದ್ಯದ ಮಟ್ಟಿಗೆ ಇವತ್ತು 11 ಗಂಟೆಗೆ ಸಭೆ ಇರುವಂತದ್ದು, ನೀವು ಯಾವ ತರ ನೋಡ್ತಾ ಇದ್ರೆ, ಏನ್ ಔಟ್ಕಮ್ ಆಗ್ಬಹುದು, ಏನ್ ಮಾತುಕತೆ ಆಗಬಹುದು ನಿಮ್ ನಿರೀಕ್ಷೆ ಪ್ರಕಾರ? ನಮ್ಮ ಕಾಂಗ್ರೆಸ್ ಅಲ್ಲಿ ಎಲ್ಲೂ ಗೊಂದಲ ಇಲ್ಲ. ಯಾರೋ ಕೆಲವು ಮಾಧ್ಯಮಗಳು ಗೊಂದಲನ ಮಾಡಿಕೊಂಡು ನಡೆಸ್ತಾ ಇರ್ಬೋದೇನೋ, ಖಂಡಿತವಾಗ್ಲೂ ಗೊಂದಲ ಇಲ್ಲ. ಇಬ್ಬರು ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೂಡಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅವರಿಬ್ಬರು ಒಟ್ಟಿಗೆ ಅಣ್ಣ ತಮ್ಮಂದ್ರೆ ಕೆಲಸ ಮಾಡ್ತಾರೆ. ಅದು ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ನನಗೆ ಅರ್ಥ ಆಗೋದಿಲ್ಲಪ್ಪ. ಐ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್ ಆನ್ ದಟ್ ಮ್ಯಾಟರ್. ಹೈಕಮಾಂಡ್ ಎಲ್ಲವೂ ಹೈಕಮಾಂಡ್ ಗೊತ್ತಿರೋರೆ. ವಿಶೇಷ ಏನಂದ್ರೆ ಖರ್ಗೆ ಸಾಹೇಬರು ಕರ್ನಾಟಕದವರೇ, ಎಲ್ಲಾ ವಿಚಾರಗಳು ಗೊತ್ತಿರತಕ್ಕಂಥದ್ದು. ಗೊಂದಲದ ಪ್ರಶ್ನೆ ಎಲ್ಲಿ ಬರ್ತದೆ? ಗೊಂದಲ ಏನಾದಿದ್ರೆ ಬಿಜೆಪಿಯಲ್ಲಿ ಜೆಡಿಎಸ್ ಅಲ್ಲಿ ಮಾತ್ರ ಗೊಂದಲ ಇರಬೇಕು. ಗೊಂದಲ ಇದೆ ಅಂತ ಸರ್ ಗೊಂದಲ ಇದೆ ಅಂತ ಈಗಾಗಲೇ ಆಗಿರುವಂತ ಸಣ್ಣ ಪುಟ್ಟ ಗೊಂದಲವನ್ನು ಹೈಕಮಾಂಡ್ ಬಗೆಹರಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಇರಬಹುದು, ಬೇರೆ ನಾಯಕರು, ಪರಮೇಶ್ವರ್ ಅವರು ಇರಬಹುದು, ಎಲ್ಲರೂ ಹೇಳಿದ್ದಾರೆ. ಯಾಕಂದ್ರೆ ಸಣ್ಣದೊಂದು ಸ್ಟ್ಯಾನ್ಸ್ ಆದಂತ ಸಂದರ್ಭದಲ್ಲಿ ಹೈಕಮಾಂಡ್ ಶುಡ್ ಇಂಟರ್ಫಿಯರ್, ಇಲ್ಲಪ್ಪ ನೀವಿಬ್ರು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಹೋಗ್ಬೇಕು ಅಂತ. ನೋ ಅದೇ ಗೊಂದಲ ಅನ್ನೋದಿಲ್ಲ. ಎಲ್ಲರ ಅನಿಸಿಕೆ ಒಂದೇ, ರಾಜ್ಯದಲ್ಲಿ ಕಾಂಗ್ರೆಸ್ನ ಸದೃಢವಾಗಿ ಕಟ್ಟಬೇಕು, ಅದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು, ಮತ್ತು ದೇಶದ ಎಲ್ಲ ಕಡೆ ಕಾಂಗ್ರೆಸ್ನ ಕಟ್ಟಬೇಕು ಅಂತಂದ್ರೆ ಇರ್ತಕ್ಕಂಥ ಜಾಗಗಳನ್ನು ಇನ್ನೂ ಸದೃಢಪಡಿಸಬೇಕು ಅಂತ ಕೆಲಸ ಮಾಡ್ತಿದ್ದಾರೆ. ಹೊರತು ಈಗ ಇಷ್ಟೆಲ್ಲ ನೀಡ್ತಾ ಇರ್ತಕ್ಕಂಥ ರಾಜ್ಯಸಭಾ ಟಿಕೆಟ್ ಇರ್ಬೋದು, ಎಂಎಲ್ಸಿಗಳಿರ್ಬೋದು, ಆರ್ಗನೈಸೇಷನ್ ಸದೃಢಗೊಳಿಸಬೇಕು, ಇದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಹೊರತು ಲೀಡರ್ಶಿಪ್ ಗೊಂದಲ ಯಾರಿಗೂ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕ್ಲಾರಿಟಿ ಇದೆ, ಸಿದ್ದರಾಮಯ್ಯ ಸಾಹೇಬ್ ಅವ್ರಿಗೂ ಕ್ಲಾರಿಟಿ ಇದೆ, ಕಾರ್ಯಕರ್ತರಿಗೂ ಕ್ಲಾರಿಟಿ ಇದೆ. ಸಿಎಂ ಡಿಸಿಎಂಗೆ ಬುಲಾವ್ ಬಂದಿತ್ತು, ಅದ್ರ ಜೊತೆಗೆ ಇನ್ನೊಂದಿಷ್ಟು ಜನ ಎಂಎಲ್ಸಿಗಳು ಬಂದಿದ್ದೀರಾ, ಒಂದಿಷ್ಟು ಜನ ಸಚಿವಾಕಾಂಕ್ಷಿಗಳು ಬಂದಿದ್ದೀರಾ. ಈ ನಗುವಲ್ಲಿ ಅರ್ಥ ಆಗ್ತಿದೆ ನೀವು ಕೂಡ ಸಚಿವಾಕಾಂಕ್ಷಿ ಹೌದು ಅಂತ. 100% 224 ಜನನು ಆಸ್ಪಿರೆಂಟ್ಗಳೇ. ಯಾವುದಕ್ಕೆ? ಮಂತ್ರಿಮಂಡಲಕ್ಕೆ ಕೇಳ್ತಾರೆ. ರೂಲಿಂಗ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೇಳ್ತಾರೆ. ನಾವು ಎಂಎಲ್ಸಿಗಳು ಕೇಳ್ತೀವಿ. ನಮ್ಗೆ ಅವಕಾಶಗಳು ಸಿಕ್ಕಿಲ್ಲ ಅಸೆಂಬ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ಕೌನ್ಸಿಲ್ ಕೆಲಸ ಮಾಡ್ತಾ ಇದ್ವಿ, ಪಕ್ಷದಲ್ಲೂ ಕೆಲಸ ಮಾಡ್ತಾ ಇದ್ವಿ. ನಮಗೆಲ್ಲ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಐಡಿಯಾಲಜಿ ಆಫ್ ಕಾಂಗ್ರೆಸ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಕಂಟೆಂಡರ್ಸ್ ಫಾರ್ ಟಿಕೆಟ್ ಫಾರ್ ಮಿನಿಸ್ಟ್ರಿ. ಇವತ್ತು ಮಿನಿಸ್ಟರ್ಶಿಪ್ ಬ್ಯಾಟಿಂಗ್ ಮಾಡ್ತೀರಾ? ಮಿನಿಸ್ಟರ್ಶಿಪ್ ಕೇಳ್ತೀವಿ, ಅದು ಆಗಲಿಲ್ಲ ಅಂತ ರಾಜ್ಯಸಭಾನು ಟಿಕೆಟ್ ಕೊಡಿ ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ಇವತ್ತು ಯಾರ್ಯಾರ ಜೊತೆ ನಿಮ್ಮ ಮೀಟಿಂಗ್ ಇದೆ ಸರ್? ನಿನ್ನೆ ಖರ್ಗೆ ಸಾಹೇಬರ ಭೇಟಿಯಾಗಿ ಬಂದಿದ್ದೀವಿ, ಮುಖ್ಯಮಂತ್ರಿಗಳನ್ನು ಕೇಳಿದ್ದೀವಿ, ವರಿಷ್ಠರೆಲ್ಲರೂ ಭೇಟಿ ಆಗ್ತೀವಿ ನಾವು. ಆದ್ರೆ ಒಂದು ತಿಳ್ಕೋಬೇಕು, ನಾವು ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಕಾಂಗ್ರೆಸ್ ನಲ್ಲಿ ಯಾವುದೇ ಗೊಂದಲ ಇಲ್ಲ, ಇದನ್ನ ಒಂದಿಷ್ಟು ಮಾಧ್ಯಮಗಳು ಮಾತ್ರ ಸೃಷ್ಟಿ ಮಾಡಿದ್ದು ಅಂತ ವಾಪಸ್ ನಾಗರಾಜ್ ಯಾದವ್ ಅವರು ಕೂಡ ಹೇಳಿರುವಂತದ್ದು. ಈಗಾಗಲೇ ಒಂದು ಹಂತದ ಮಾಹಿತಿಯನ್ನ ನೀಡಬೇಕಾಯಿತು ಅಂದ್ರೆ ಅನೇಕ ಜನ ಎಂಎಲ್ಸಿಗಳು ಬಂದಿದ್ದಾರೆ, ಎಂಎಲ್ಸಿ ಆಗಬೇಕಾಗಿರೋರು ಬಂದಿದ್ದಾರೆ, ಎಂಎಲ್ಸಿ ಆಕಾಂಕ್ಷಿಗಳು ಬಂದಿದ್ದಾರೆ, ರಾಜ್ಯಸಭಾ ಆಕಾಂಕ್ಷಿಗಳು ಬಂದಿದ್ದಾರೆ, ಮಿನಿಸ್ಟರ್ಶಿಪ್ ಆಕಾಂಕ್ಷಿಗಳು ಬಂದಿದ್ದಾರೆ. ಇವತ್ತು 11 ಗಂಟೆ ಸಭೆಯ ನಂತರ ಏನೆಲ್ಲ ಆಗುತ್ತೆ, ಆ ಸಭೆಯ ತೀರ್ಮಾನದ ಮೇಲೆ ಇಷ್ಟು ಜನರ ನಿರ್ಧಾರ ಅಥವಾ ಇಷ್ಟು ಜನರ ರಾಜಕೀಯ ಭವಿಷ್ಯದ ನಿರ್ಧಾರ ಅಡಗಿರಬಹುದಂತೂ ನಾವು ಈ ಸದ್ಯಕ್ಕೆ ನೋಡಬಹುದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮುಖೇಶ್ ಜೊತೆ ಅಭಿಷೇಕ್ ಬಿಬಿ, ರಿಪಬ್ಲಿಕ್ ಕನ್ನಡ, ದೆಹಲಿ. ಎಲ್ಲ ನಿರ್ಧಾರ ಮಾಡೋದು ಹೈಕಮಾಂಡ್. ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ. ಈಗ ನಾವೇನು ಹೋಗೋದಿರಾಗಲ್ಲ, ನಮ್ಮನ್ನೇನು ಕರೆದಿಲ್ಲ. ನಾವು ಹೋಗಿ ನಮ್ಮ ನಾಯಕರಿಗೆ ಭೇಟಿ ಆಗಲ್ಲ, ಹೋಗಿದ್ದೀವಿ, ಅವ್ರಿಗೊಂದು ನಮಸ್ಕಾರ ಮಾಡಿ ಬರೋದು ನಮ್ ಕರ್ತವ್ಯ. ಅದಕ್ಕೆ ನಾನು ಹೊರಟಿದ್ದೀನಿ, ಹೋಗಿ ಭೇಟಿಯಾಗಿ ಬರ್ತೀನಿ. ಗೊಂದಲ ಅನ್ನೋದೇ ಇಲ್ಲ, ತೆರೆ ಬೀಳೋದಲ್ಲಿ ಬಂತು. ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ, ಸಹಜವಾದಂತದ್ದು. ಅಧಿಕಾರದಾಗಿದ್ದ ನಾಯಕತ್ವದ್ದು ಮತ್ತೊಂದು ಚರ್ಚೆ ಆಗೋದು ಸಹಜ. ಅದಕ್ಕೆ ಗೊಂದಲ ಅನ್ನಕ್ಕೆ ಯಾಕೆ ಹೋಗ್ತೀರಿ? ಆ ಗೊಂದಲ ಅನ್ನೋ ಪ್ರಶ್ನೆ ಇಲ್ಲ. ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ. ನಮ್ಮ ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ತೈತಿ. ಅದನ್ನೆಲ್ಲ ನಿರ್ಧಾರ ತಗೊಳೋದು ಹೈಕಮಾಂಡ್. ಗೊಂದಲ ತೆರೆ ಯಾಕೆ ಅನ್ನಕತ್ತೀರಿ? ನೀವ್ಯಾಕೆ ಮಾಧ್ಯಮದವ್ರು ಯಾಕೆ ಗೊಂದಲ ಅನ್ನಕತ್ತೀರಿ? ನಮ್ಮಲ್ಲಿ ಗೊಂದಲನೇ ಇಲ್ಲ, ಮತ್ತೆ ನೀವ್ಯಾಕ ಗೊಂದಲ ಅಂತ ಹೇಳಕತ್ತೀರಿ? ನಮ್ಮಲ್ಲಿ ಗೊಂದಲ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಏನ್ ನಿರ್ಧಾರಗಳು ಮತ್ತೊಂದು ಈಗ ಸಹಜವಾಗಿ 3-4 ಬಹಳ ಪ್ರಮುಖವಾದಂತ ವಿಚಾರಗಳು ಅದಾವ. ರಾಜ್ಯಸಭಾದ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, ವಿಧಾನ ಪರಿಷತ್ ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ, SIR ಬಗ್ಗೆ ಚರ್ಚೆ ಆಗ್ಬೇಕಾಗೈತೆ. ಅದ್ರ ಜೊತೆಗೆ ಇದು ಒಂದು ಸಬ್ಜೆಕ್ಟ್, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಸಹಜವಾಗಿ ಶಾಸಕರ ಅಪೇಕ್ಷೆ ಪಡೋದು ಸಹಜವಾದಂತ ಪ್ರಕ್ರಿಯೆ. ಅಂತವೆಲ್ಲ ಗೊಂದಲ ಅನ್ನಕ್ ಹೋಗ್ಬಿಡ್ರಿ. ನಮ್ಮ ಪಾರ್ಟಿ ಒಳಗೆ ಗೊಂದಲ ಅನ್ನೋ ಪ್ರಶ್ನೆ ಇಲ್ಲ. ಏನಂತ ಸತೀಶ್ ಅಣ್ಣವರು ಹಿರಿಯ ಸಚಿವರು, ಅವರಷ್ಟು ನಾನು ಹಿರಿಯ ಅಲ್ಲ. ನನಗಿದ್ದ ಮಾಹಿತಿ ಪ್ರಕಾರ ಗೊಂದಲ ಇಲ್ಲ.